ಆಪ್ಕಿ ಅದಾಲತ್ನಲ್ಲಿ ಜಾವೇದ್ ಅಖ್ತರ್ ಮೇಲೆ ಇರುವ ಆರೋಪ. ಇವರು ಅರ್ಧ ಪೊಲಿಟಿಷಿಯನ್ ಆಗಿದ್ದಾರೆ. ನೀವು ಅರ್ಧ ಪೊಲಿಟಿಷಿಯನ್ ಯಾಕಂದ್ರೆ ನೀವು ರಿಲಕ್ಟೆಂಟ್ ಪೊಲಿಟಿಷಿಯನ್. ನೀವು ರಾಜಕೀಯದಲ್ಲಿ 1 ಹೆಜ್ಜೆ ಮುಂದೆ ಇಡ್ತೀರಾ ಮತ್ತೆ 2 ಹೆಜ್ಜೆ ಹಿಂದೆ ತಗೋತೀರಾ. ನಾನ್ ರಾಜಕೀಯದಲ್ಲಿ ಹೆಜ್ಜೆ ಇಡೋದನ್ನ ನೀವ್ ಯಾವಾಗ ನೋಡಿದ್ರಿ? ನಾವ್ ನಿಮ್ಮನ್ನ ನೋಡಿದೀವಿ ವೆಸ್ಟ್ ಬೆಂಗಾಲ್ನಲ್ಲಿ ಕ್ಯಾಂಪೇನ್ ಮಾಡ್ತಾ ಇರುವಾಗ. ನೋಡಿ, ಡೆಮೋಕ್ರಸಿ ಅನ್ನೋದು ಒಂದು ಬೇಸಿಸ್ ಮೇಲಿದೆ. ಏನಂದ್ರೆ ಪ್ರತಿಯೊಬ್ಬ ಸಿಟಿಸನ್ ಏನಿದ್ದಾನೆ ಅವನು ರಾಜಕೀಯದಲ್ಲಿ ಇನ್ವಾಲ್ವ್ ಆಗ್ತಾನೆ. ವೋಟ್ ಹಾಕೋದು ಕೂಡ ರಾಜಕೀಯನೇ. ನೀವು ಒಂದು ಪಾರ್ಟಿಗೆ ವೋಟ್ ಹಾಕ್ತೀರಾ, ಒಂದು ಪಾರ್ಟಿಗೆ ಹಾಕಲ್ಲ. ಅಂದ್ರೆ ಪೊಲಿಟಿಕ್ಸ್ನಲ್ಲಿ ಪ್ರತಿಯೊಬ್ಬ ನಾಗರಿಕನು ಇನ್ವಾಲ್ವ್ ಆಗಿದ್ದಾನೆ ಮತ್ತವನು ಆಗಿರ್ಲೇಬೇಕು. ಕೆಲವು ಸಲ ನಿಮ್ಗೆ ಅನ್ಸುತ್ತೆ ಏನಂದ್ರೆ ಮಾತಾಡೋದು ಅವಶ್ಯಕತೆ ಇರುತ್ತೆ. ಮತ್ತೆ ನಿಮ್ಮ ಗುಡ್ ವಿಲ್, ಜನ ನಿಮ್ಮ ಮೇಲೆ ಏನ್ ಕಾನ್ಫಿಡೆನ್ಸ್ ಇಟ್ಕೊಂಡಿರ್ತಾರೆ, ನಿಮಗೆ ಪ್ರೀತಿ ಕೊಟ್ಟಿರ್ತಾರೆ. ಅಂದ್ರೆ ಆಗ ನಿಮ್ಮ ಕರ್ತವ್ಯ ಏನಾಗಿರುತ್ತೆ, ನೀವು ಯಾವ್ದು ಸತ್ಯ ಅಂತ ಭಾವಿಸ್ತೀರೋ ಅದನ್ನ ಜನರ ಹತ್ರ ಹೇಳ್ಬೇಕು. ನಾನು ಅದನ್ನೇ ಮಾಡ್ತೀನಿ. ಮನಸ್ಸೊಳಗಿದೆ ರಾಜಕೀಯಕ್ಕೆ ಬರಬೇಕು ಅಂತ 1 ಹೆಜ್ಜೆ ಮುಂದೆ ಇಡ್ತೀರಾ. ಇಲ್ಲ ನೋಡಿ, ರಾಜಕೀಯ ಕ್ಯಾಂಪೇನ್ನ ನೆಪದಲ್ಲಿ ನೋಡಿ, ರಾಜಕೀಯ ಅಂದ್ರೆ ಇದು ಯಾವ್ದಾದ್ರೂ ಪೊಲಿಟಿಕಲ್ ಪಾರ್ಟಿನ ಜಾಯ್ನ್ ಆಗೋದು. ನನಗದಿಷ್ಟ ಇಲ್ಲ. ನಾನು ಯಾವುದೇ ಪೊಲಿಟಿಕಲ್ ಪಾರ್ಟಿಗೆ ಜಾಯ್ನ್ ಆಗಲ್ಲ. ನಾನೊಬ್ಬ ನಾಗರಿಕ ಅಷ್ಟೇ. ನಾನು ಯೋಚನೆ ಮಾಡ್ತೀನಿ, ನೋಡ್ತೀನಿ, ಮತ್ತೆ ಮಾತಾಡ್ತೀನಿ. ಜಾವೇದ್ ಸಾಬ್, ನೀವು ಪೊಲಿಟಿಕಲ್ ಪಾರ್ಟಿನ ಈ ಕಾರಣಕ್ಕೆ ಜಾಯ್ನ್ ಆಗೋದಕ್ಕೆ ಇಷ್ಟಪಡಲ್ಲ, ಯಾಕಂದ್ರೆ ನೀವು ಅದರ ಚೌಕಟ್ಟಲ್ಲಿ ಇರ್ಬೇಕಾಗತ್ತೆ ಅಂತ. ಖಂಡಿತ ಹೌದು. ಯಾಕಂದ್ರೆ ಅವ್ರ ತತ್ವ ನನ್ನ ತತ್ವ ಆಗ್ಬಿಡುತ್ತೆ. ನನಗದಿಷ್ಟ ಇಲ್ಲ. ನನಗೆ ಯಾವ್ದ್ರ ಮೇಲೆ ವಿಶ್ವಾಸ ಇದೆ ಅದ್ರ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಒಂದ್ ವೇಳೆ ತಪ್ಪು ಅನ್ಸಿದ್ರೆ ಅದನ್ನ ತಪ್ಪು ಅಂತೀನಿ, ಸರಿ ಅನ್ಸಿದ್ರೆ ಸರಿ ಅಂತ ಹೇಳ್ತೀನಿ. ನಾನು ಯಾವ್ದಾದ್ರೂ ಪಾರ್ಟಿ ಸೇರ್ಕೊಂಡ್ರೆ ಪಾರ್ಟಿ ಹೇಳುತ್ತೆ ಬೇಡ ಇದ್ರ ಬಗ್ಗೆ ಮಾತಾಡಬೇಡಿ ಅಂತ, ನನಗೆ ಸುಮ್ಮನೆ ಇರ್ಬೇಕಾಗತ್ತೆ. ಅಂದ್ರೆ ಇದು ಅವಕಾಶವಾದಿತನ ಅಲ್ವಾ? ಇವತ್ತು ಇವ್ರು ಒಳ್ಳೆಯವರು, ನಾಳೆ ಅವ್ರು ಒಳ್ಳೆಯವರು. ಯಾವ್ದನ್ನ ಯಾವ ಸಮಯದಲ್ಲಿ ಸರಿ ಅನ್ಸುತ್ತೋ ಅದನ್ನ ಹೇಳ್ಬೇಕು. ಇಲ್ಲಿ ಈ ಪೊಲಿಟಿಕಲ್ ಪಾರ್ಟಿಗಳಲ್ಲಿ ತುಂಬಾನೇ ವಿಷಯಗಳು ಬರುತ್ತೆ. ಪೊಲಿಟಿಕಲ್ ಎಕ್ಸ್ಪೀಡಿಯನ್ಸಿ, ಈ ವಿಷಯ ಮಾತಾಡೋದು ಸರಿ ಇಲ್ಲ ಅಂತ. ನನಗೇನು ಭಯ ಇಲ್ಲ. ನಾನು ಹೋಗಿ ಅಲ್ಲಿ ಓಟ್ ತಗೋಬೇಕಾ? ನನಗೇನ್ ಸರಿ ಅನ್ಸುತ್ತೋ ನಾನು ಹೇಳ್ತೀನಿ ಅಷ್ಟೇ. ಯಾವ ಸಮಯದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರ ಇತ್ತು ಆಗ ನಿಮ್ಮ ಒಂದು ಇಂಟರ್ವ್ಯೂ ನೋಡಿದ್ದೆ. ಅದರಲ್ಲಿ ನೀವು ಹೇಳಿದ್ರಿ ತುಂಬಾ ಚೆನ್ನಾಗಿ ಸರ್ಕಾರ ನಡೆಸ್ತಾ ಇದ್ದಾರೆ ಇವ್ರು ಅಂತ. ನಾನು ನಿಮ್ಗೆ ಉದಾಹರಣೆ ಕೊಡ್ತೀನಿ. ನಿಮ್ಮನ್ನ ಕೇಳಿದ್ರು ಏನಂದ್ರೆ ಬಿಜೆಪಿ ಪವರ್ನಲ್ಲಿದೆ, 18 ಪಾರ್ಟಿಗಳ ಕೊಯಿಲಿಷನ್ ಸರ್ಕಾರ ಇದು. ಹೌ ಡು ಯು ಫೋರ್ಸಿ ದ ಫ್ಯೂಚರ್? ನೀವಾಗ ಏನು ಉತ್ತರ ಕೊಟ್ಟಿದ್ರಿ ಅದೊಂದು ಸ್ವಲ್ಪ ಕೇಳಿಸ್ಕೊಳ್ಳಿ. ಇನ್ ಆಲ್ ಫೇರ್ನೆಸ್, ಪೊಲಿಟಿಕಲ್ ಅಡ್ವರ್ಸರೀಸ್ ಆಫ್ ದ ಬಿಜೆಪಿ ಹ್ಯಾವ್ ಟು ಅಡ್ಮಿಟ್ ದಟ್ ದ ಟಾಪ್ ಪಾರ್ಟಿ ಲೀಡರ್ಶಿಪ್ ಇಸ್ ಎಕ್ಸ್ಟ್ರೀಮ್ಲಿ ಸೆನ್ಸಿಬಲ್. ದೇ ಆರ್ ಆಲ್ಸೋ ಪೊಲಿಟಿಕಲಿ ವೆರಿ ಕಾಂಪಿಟೆಂಟ್. ಸೊ ಐ ಡೋಂಟ್ ಥಿಂಕ್ ದೇ ವಿಲ್ ಲೆಟ್ ದಿಸ್ ಕೊಯಿಲಿಷನ್ ಫಾಲ್ ಅಪಾರ್ಟ್ ವೆರಿ ಈಸಿಲಿ. ನಾನು ಅವ್ರನ್ನ ಒಳ್ಳೆಯವರು ಅಂತ ಹೇಳಿದ್ದೀನಿ. ನಾನು ಹೇಳಿದ್ದು ಅವ್ರು ತುಂಬಾ ಸೆನ್ಸಿಟಿವ್ ಪೂರ್ತಿ ಸಮಯ ಸರ್ಕಾರ ನಡೆಸ್ತಾರೆ ಅಂತ ಹೇಳಿದ್ದೆ. ಅವ್ರು ನಡೆಸಿದಾರಲ್ಲ, ನಾನು ತಪ್ಪಾಗಿ ಏನ್ ಹೇಳಿದೆ? ನೀವು Did I say that they are very good people? Did I say that their policies are right? I said they are competent. ನೋಡಿ, ನೀವು even a con man can be very competent. ಜಾವೇದ್ ಸಾಬ್, even an outlaw can be very competent. Even a dishonest person can be very competent. A corrupt person can be very competent. And an honest person can be very incompetent. ಈಗ ನೀವು ನಿಮ್ಮ ಪದಗಳ ಜಾದೂನ ಬಳಸ್ಕೋತಾ ಇದ್ದೀರಾ ಅದನ್ನ ಡಿಫೆಂಡ್ ಮಾಡ್ಕೊಳ್ಳೋಕೆ. ನಾನು ಹೀಗೇನು ಹೇಳ್ತಿಲ್ಲ. ಏನಂದ್ರೆ ದೇ ಆರ್ ಗುಡ್ ಪೀಪಲ್. ಹ್ಯಾವ್ ಐ ಪ್ರೈಸ್ ದೆಮ್? ಹ್ಯಾವ್ ಐ ಸೆಡ್ ದಟ್ ದೇರ್ ಪಾಲಿಸೀಸ್ ಆರ್ ರೈಟ್? ನಾವ್ ಅನ್ಕೊಂಡಿದ್ವಿ ನಿಮ್ಮ ಗ್ವಾಲಿಯರ್ನ ಸಂಬಂಧ ಇರ್ಬೋದು ಅಟಲ್ ಬಿಹಾರಿ ವಾಜಪೇಯಿ ಜೊತೆಗೆ ಅಂತ. ಅದು ಬೇರೆ ವಿಷಯ, ಇದು ಬೇರೆ ವಿಷಯ, ಅದು ಇನ್ನೊಂದು ವಿಷಯ. ಆದ್ರೆ ಎಲ್ಲಿವರೆಗೆ ಪಾಲಿಟಿಕ್ಸ್ ವಿಷಯ ಬರುತ್ತೋ, ಅಂದ್ರೆ ರಾಜಕೀಯದ ಚರ್ಚೆ ಬರುತ್ತೋ, ಅದನ್ನ ಆಬ್ವಿಯಸ್ಲಿ ನಾನೇನು ಮುಚ್ಚಿಟ್ಟಿಲ್ಲ. ನಾನು 25 ಇಂಟರ್ವ್ಯೂಗಳಲ್ಲಿ ಟಿವಿನಲ್ಲಿ ಕೂತು ಅಥವಾ ಪತ್ರಿಕೆಗಳಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಸಾಬ್ ಆಗಿರ್ಬೋದು ಅಥವಾ LK ಅಡ್ವಾಣಿ ಸಾಬ್ ಆಗಿರ್ಬೋದು, ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ರು ಅಥವಾ ಹೋಮ್ ಮಿನಿಸ್ಟರ್ ಆಗಿದ್ರು, ನಾನು ಅವ್ರ ವಿರುದ್ಧನೇ ಮಾತಾಡಿದ್ದೀನಿ. ಮತ್ತೆ ಗುಜರಾತ್ನ ಘಟನೆ ಆದ್ಮೇಲೆ ಆ ಗ್ವಾಲಿಯರ್ನ ಸಂಬಂಧ ಕೂಡ ಉಳಿಲಿಲ್ಲ. ಆದ್ರೆ ಜಾವೇದ್ ಸಾಬ್, ನಿಮ್ಗೆ 2 ಕಡೆಯಿಂದನೂ ಏಟ್ ಬೀಳುತ್ತೆ ಅಲ್ವಾ? ಬೀಳ್ಲಿ ಬಿಡಿ, ಅದಕ್ಕೆ ಯಾರು ತಲೆ ಕೆಡಿಸ್ಕೋತಾರೆ? ನನಗೆ ಯಾರಿಂದ ಏನಾಗ್ಬೇಕಾಗಿದೆ? ನಾನ್ ನಿಮ್ಗೆ ಇದನ್ನ ನೆನಪು ಮಾಡ್ತಾ ಇದ್ದೀನಿ. ಯಾವ ಮುಸ್ಲಿಂ ನಾಯಕರು ನಿಮ್ಮ ಮೇಲೆ ತರತರವಾಗಿ ಆರೋಪಗಳನ್ನ ಮಾಡಿದಾರಲ್ಲ? ಅವರು ತುಂಬಾ ಒಳ್ಳೆ ಕೆಲಸನೇ ಮಾಡಿದ್ದಾರೆ. ನನಗೆ ಇಂಥ ವಿಷಯಗಳು ತುಂಬಾ ಗೌರವ ಹೆಚ್ಚುತ್ತೆ. ಹೇಳಿ. ಅವ್ರು ಹೇಳಿದ್ದಾರೆ, ಜಾವೇದ್ ಅಖ್ತರ್ ಅಂಡ್ ಸೋ ಕಾಲ್ಡ್ ರಿಫಾರ್ಮಿಸ್ಟ್ ಹ್ಯಾವ್ ನೋ ಮಾರಲ್ ರೈಟ್ ಟು ಸ್ಪೀಕ್ ಅಬೌಟ್ ತಲಾಕ್. ಡಿಡ್ ಅಖ್ತರ್ ಮ್ಯಾರಿ ಅಕಾರ್ಡಿಂಗ್ ಟು ದ ಮುಸ್ಲಿಂ ಪರ್ಸನಲ್ ಲಾ? He did a register marriage in court. If he does not follow the Muslim personal law, what right does he have to talk about reforms in the Muslim personal law? ಅಲ್ಲ, ಇದಕ್ಕೆ ನಾನು ಏನು ಉತ್ತರ ಕೊಡ್ಲಿ ಈಗ? ಇದು ಉತ್ತರ ಕೊಡೋಂಥ ವಿಷಯನಾ? ಅಂದ್ರೆ ಒಬ್ಬ ವ್ಯಕ್ತಿ ಇದ್ದಾನೆ, ಅವ್ನು ಹೇಳ್ತಿದ್ದಾನೆ ಏನಂದ್ರೆ, ಸಾಬ್, ಒಂದ್ ವೇಳೆ ಈ ತರದ ಒಂದು ಕಾನೂನಿದೆ, ಅದರಲ್ಲಿ ಒಂದು ಲೂಪ್ ಹೋಲ್ ಕೂಡ ಇದೆ. ಏನಂದ್ರೆ ಜನರು 2 ಗಂಟೆ ರಾತ್ರಿಗೆ ತಮ್ಮ ಹೆಂಡತಿನ ರಸ್ತೆಗೆ ತಳ್ಬೋದು ಅಂತ. ಇದನ್ನ ತಡೆಯೋಕ್ ಹೋದ್ರೆ ಯಾರೋ ಕೆಲವರು ಕೋಪ ಮಾಡ್ಕೋತಿದ್ದಾರೆ ಅಂದ್ರೆ ಅವ್ರಿಗೆ ಯೋಗ್ಯತೆ ಇದೆಯಾ? ಮತ್ತೆ ಅವ್ರ ಮಾತಿಗೆ ನಾನು ಉತ್ತರ ಕೊಡ್ಬೇಕಾ? ಈ ಮಾತಿಗೆ ನೀವು ಉತ್ತರ ಕೊಡ್ತೀರಾ? ಏನಂದ್ರೆ, ಉರ್ದು ಟೈಮ್ಸ್ ಪದೇ ಪದೇ ನಿಮ್ಮ ವಿರುದ್ಧ ಸುಮಾರು 20 ಮೌಲ್ವಿಗಳ ಸ್ಟೇಟ್ಮೆಂಟ್ ಮತ್ತೆ ಆರ್ಟಿಕಲ್ಗಳನ್ನ ಪ್ರಕಟಿಸಿದೆ. ಮತ್ತೆ ಅವರೆಲ್ಲ ಹೇಳಿದ್ದು ಏನಂದ್ರೆ, ಜಾವೇದ್ ಅಖ್ತರ್ ಅವರು ಕಮ್ಯುನಿಸಂನ ಬಿಟ್ಟು ಎಲ್ಲಕ್ಕಿಂತ ಮೊದಲು ಖುದಾ ಮೇಲೆ ನಂಬಿಕೆ ಇಡಬೇಕು, ನಂತರ ಇಸ್ಲಾಂ ಬಗ್ಗೆ ಮಾತಾಡಬೇಕು. ನೋಡಿ, ನಾನಂತೂ ಇಸ್ಲಾಂ ಬಗ್ಗೆ ಮಾತಾಡಲ್ಲ.
ಯಾಕಂದ್ರೆ ಯಾವ ವಿಷಯದ ಮೇಲೆ ನಮಗೆ ಅಥಾರಿಟಿ ಇರೋದಿಲ್ವೋ ಅದ್ರ ಬಗ್ಗೆ ನಾವು ಮಾತಾಡಬಾರ್ದು. ನಾನು ಧರ್ಮದ ಬಗ್ಗೆ ಮಾತಾಡಲ್ಲ. ನಾನು ಕೇವಲ ಒಂದು ವಿಷಯನ ತಿಳ್ಕೊಳ್ಳೋಕೆ ಇಷ್ಟಪಡ್ತೀನಿ, ಕೆಲವು ವಿಷಯಗಳನ್ನ ಕೇಳೋಕೆ ಇಷ್ಟಪಡ್ತೀನಿ, ಪ್ರಶ್ನೆ ಮಾಡ್ತೀನಿ. ನೋಡಿ, ಉದಾಹರಣೆಗೆ ಏನಂದ್ರೆ ಮುಸ್ಲಿಂ ಪರ್ಸನಲ್ ಲಾ ಏನಿದೆ ಅದರಲ್ಲಿ ಇವತ್ತಿನವರೆಗೂ ಅಗ್ರಿಕಲ್ಚರಲ್ ಪ್ರಾಪರ್ಟಿ ಏನಿದೆ ಅದರಲ್ಲಿ ಮಗಳಿಗೆ ಹಕ್ಕಿಲ್ಲ. ಇದು ಕುರಾನ್ ಮತ್ತು ಇಸ್ಲಾಂ ಪ್ರಕಾರ ಇದೆಯಾ? ನಾನು ಕೇಳೋಕೆ ಇಷ್ಟಪಡ್ತೀನಿ. ಯಾರಾದ್ರೂ ನಂಗೆ ಉತ್ತರ ಕೊಡ್ಲಿ. ನಾನ್ ಕೇಳೋದೇನೆಂದ್ರೆ ಮದುವೆ ವಿಚಾರವಾಗಿ ಮದುವೆಗೆ ಸಂಬಂಧಪಟ್ಟ ಲಾಸ್ ಏನಿದೆ ಅದು ಸಿರಿಯಾದಲ್ಲಿ, ಈಜಿಪ್ಟ್ನಲ್ಲಿ, ಇಂಡೋನೇಷಿಯಾದಲ್ಲಿ, ಕೊನೆಯದಾಗಿ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದಲ್ಲೂ ಕೂಡ ಯಾವ ಕಾನೂನುಗಳಿದಾವೋ ಅದು ನಮ್ಮ ದೇಶದಲ್ಲಿ ಯಾಕಿಲ್ಲ? ಒಂದ್ ವೇಳೆ ಆಗೋಕ್ಕಾಗಲ್ಲ ಅಂದ್ರೆ ಮತ್ತು ಅವು ಧರ್ಮಕ್ಕೆ ವಿರುದ್ಧ ಅಂದ್ರೆ ಹಾಗಾದ್ರೆ ಎಲ್ಲ ದೇಶಗಳು ಧರ್ಮನ ಬಿಟ್ಟಿದ್ಯಾ? ಒಂದ್ ವೇಳೆ ಬಿಟ್ಟಿದ್ರೆ ಹೇಳಿ, ನಾವದನ್ನ ಒಪ್ಕೋತೀವಿ, ನಮ್ಗಷ್ಟೊಂದು ಗೊತ್ತಿಲ್ಲ. ಆದ್ರೆ ಅವರು ಧರ್ಮದ ಚೌಕಟ್ಟಿನ ಒಳಗಡೆ ಇದ್ಕೊಂಡು ಈ ರಿಫಾರ್ಮ್ಸ್ ಮಾಡ್ತಾರೆ ಅಂದ್ರೆ ನಮ್ಮ ಹಿಂದೂಸ್ತಾನದಲ್ಲಿ ಯಾಕದಾಗಲ್ಲ? ನೋಡಿ, ಅವ್ರು ಹೇಳ್ತಾ ಇರೋದೇನಂದ್ರೆ ಧರ್ಮದ ಬಗ್ಗೆ ಮಾತಾಡೋದಕ್ಕೆ ಅಧಿಕಾರ ಯಾರಿಗಿರುತ್ತೆ ಅಂದ್ರೆ ಯಾರು ಧರ್ಮವನ್ನ ನಂಬುತ್ತಾರಲ್ಲ ಅವರಿಗೆ, ಅದರ ಹಾದಿಯಲ್ಲಿ ನಡೆಯೋರು. ಹೇಗಿದೆ ಅಂತಂದ್ರೆ ಯಾರು ಜಾವೇದ್ ಅಖ್ತರ್ನ ನಂಬ್ತಾರೋ ಅವ್ರಿಗೆ ಮಾತ್ರ ಜಾವೇದ್ ಅಖ್ತರ್ ಬಗ್ಗೆ ಮಾತಾಡೋದಕ್ಕೆ ಅಧಿಕಾರ ಇದೆ ಅಂತ. ಇದು ಯಾವ ತರ ಮಾತು ಹೇಳಿ? ನೋಡಿ, ಇದು ಧರ್ಮದ ವಿಷಯ ಅಲ್ಲ. ಅವರು ಧರ್ಮದ ಹಿಂದೆ ಹೋಗಿ ಬಚ್ಚಿಟ್ಕೊಳ್ತಾರೆ. ನಾವ್ ಯಾರಿಗೂ ಹೇಳಲ್ಲ ಅವ್ರು ಹಿಂದೂನೇ ಆಗಿರ್ಲಿ, ಕ್ರಿಶ್ಚಿಯನ್ ಆಗಿರ್ಲಿ, ಸಿಖ್ ಆಗಿರ್ಲಿ, ಮುಸಲ್ಮಾನ್ ಆಗಿರ್ಲಿ ಧರ್ಮನ ಬಿಟ್ಬಿಡಿ ಅಂತ. ಧರ್ಮಕ್ಕೆ ವಿರುದ್ಧವಾಗಿ ಕೆಲಸ ಮಾಡಿ ಅಂತ ಹೇಳಲ್ಲ. ಆದ್ರೆ ಸತ್ಯ ಏನು ಅಂತಂದ್ರೆ ನೀವು ಕೆಲಸ ಮಾಡ್ತಿರೋದು ನಿಮ್ಮ ಧರ್ಮಕ್ಕೆ ವಿರುದ್ಧವಾಗಿದೆ. ನಿಮ್ಮ ಧರ್ಮದಲ್ಲಿ ಆ ರೀತಿ ಇಲ್ಲ. ಮತ್ತೆ ಇದೇ ಕಾರಣಕ್ಕೆ ಏನಂತಂದ್ರೆ ಸೌದಿ ಅರೇಬಿಯಾ, ಕುವೈತ್ ತರದ ಒಂದೆರಡು ದೇಶಗಳನ್ನ ಬಿಟ್ಟು ಪ್ರಪಂಚದಲ್ಲಿ ಸುಮಾರು 50 ದೇಶಗಳಿವೆ ಮುಸ್ಲಿಂ ಕಂಟ್ರೀಸ್. ಅಲ್ಲಿ ಇಲ್ದೇ ಇರೋ ಲಾಗಳು ಇಂಡಿಯಾದಲ್ಲಿವೆ. ನಾನಿದನ್ನ ಕೇವಲ ಮುಸ್ಲಿಂ ಪರ್ಸನಲ್ ಲಾ ಬಗ್ಗೆ ಮಾತ್ರ ಹೇಳ್ತಿಲ್ಲ. ನನಗೆ ಅಷ್ಟೇ ಅಬ್ಜೆಕ್ಷನ್ ಹಿಂದೂ ಕೋಡ್ ಬಿಲ್ ಮೇಲೂ ಕೂಡ ಇದೆ. ಅದರಲ್ಲಿ ಹೆಣ್ಣು ಮಕ್ಕಳಿಗೆ ಮತ್ತು ಹೆಂಡತಿಯರಿಗೆ ಯಾವ ರೈಟ್ ಸಿಗಬೇಕಾಗಿತ್ತೋ ಅದು ಸಿಗ್ತಾ ಇಲ್ಲ. ಹಾಗಾದ್ರೆ ನಿಮ್ಗೆ ಭಯ ಆಗಲ್ವಾ? ಹಿಂದೂ ಫಂಡಮೆಂಟಲಿಸ್ಟ್ ಏನಿದ್ದಾರೆ ಅವರ ವಿರುದ್ಧನೂ ಮಾತಾಡ್ತೀರಾ, ಮುಸ್ಲಿಂ ಫಂಡಮೆಂಟಲಿಸ್ಟ್ ಏನಿದ್ದಾರೆ ಅವರ ವಿರುದ್ಧನೂ ಮಾತಾಡ್ತೀರಾ. ಭಯ ಪಡೋಂಥದ್ದೇನಿದೆ? ನಾನು ಸತ್ಯ ಹೇಳ್ತಾ ಇದ್ದೀನಿ. ನಿಮ್ಗನ್ಸಲ್ವಾ ಒಂದ್ ವೇಳೆ ಇಬ್ರೂ ಕೋಪ ಮಾಡ್ಕೊಂಡ್ರೆ ಯಾವಾಗಾದ್ರೂ? ಇದಕ್ಕಿಂತ ಒಳ್ಳೆ ವಿಷಯ ಬೇರೆ ಇಲ್ಲ. ಅಂದ್ರೆ ನನಗೇನನ್ಸುತ್ತೆ ಅಂದ್ರೆ ಒಂದ್ ವೇಳೆ ಹಿಂದೂ ಫಂಡಮೆಂಟಲಿಸ್ಟ್ ನನ್ನ ಮೇಲೆ ಕೋಪ ಮಾಡ್ಕೊಂಡ್ರೆ ಅಥವಾ ಮುಸ್ಲಿಂ ಫಂಡಮೆಂಟಲಿಸ್ಟ್ ನನ್ನ ಮೇಲೆ ಕೋಪ ಮಾಡ್ಕೊಂಡ್ರೆ ಆಗ ನನಗೆ ಸಿಗುವಂತ ಸುಖ ಏನಿದೆ, ಆ ಖುಷಿ ಏನಿದೆ, ಕೆಟ್ಟವರು ನನ್ನ ಕೆಟ್ಟವನು ಅಂದ್ರೆ ಅದಕ್ಕಿಂತ ಒಳ್ಳೆ ವಿಷಯ ಏನಿದೆ? ನೀವು ಫಿಲ್ಮ್ಗಳಲ್ಲಿ ಅಷ್ಟು ಒಳ್ಳೆ ಪದಗಳ ಜಾದೂಗಾರ ಅಂತ ಸಾಬೀತಾಗಿದ್ದೀರಾ. ನೀವ್ಯಾಕೆ ರಾಜಕೀಯದಲ್ಲೂ ಈ ಪದಗಳ ಜಾದೂ ಮಾಡಬಾರ್ದು? ನೋಡಿ, ರಾಜಕೀಯದಲ್ಲಿ ಪದಗಳ ಜಾದೂ ಮಾಡೋರು ತುಂಬಾ ವ್ಯಕ್ತಿಗಳಿದ್ದಾರೆ. ಆದ್ರೆ ಈ ಜೀವನ ಏನಿದೆ, ಈ ಪ್ರಪಂಚ ಏನಿದೆ ಅದು ಕೇವಲ ಪದಗಳ ಜಾದೂಯಿಂದ ನಡೆಯುವಂಥದ್ದಲ್ಲ. ನನಗೆ ಬೇಸರ ಏನು ಅಂದ್ರೆ ರಾಜಕೀಯದಲ್ಲಿ ಸತ್ಯ ಹೇಳೋ ವ್ಯಕ್ತಿಗಳೂ ಇದ್ದಾರೆ. ಆದ್ರೆ ಸತ್ಯ ಹೇಳೋರು ಕೂಡ ಸಾಮಾನ್ಯವಾಗಿ ಅರ್ಧ ಸತ್ಯ ಹೇಳ್ತಾರೆ, ಪೂರ್ತಿ ಸತ್ಯ ಹೇಳಲ್ಲ. ನಮಗೆ ಪೂರ್ತಿ ಸತ್ಯ ಹೇಳುವಂತ ವ್ಯಕ್ತಿಗಳ ಅವಶ್ಯಕತೆ ಇದೆ. ಅದಕ್ಕೆ ಅಲ್ವಾ ಅವಶ್ಯಕತೆ ಇರೋದು. ನೀವು ಅರ್ಧ ರಾಜಕೀಯ ಮಾಡೋ ಬದಲು ಪೂರ್ತಿ ರಾಜಕೀಯ ಮಾಡಿ. ಇಲ್ಲ, ನಾನು ರಾಜಕೀಯದಲ್ಲೇ ಇಲ್ವಲ್ಲ. ನಾನು ಈ ವಿಷಯದಲ್ಲಿ ತುಂಬಾ ಮಾಮೂಲಿ ವ್ಯಕ್ತಿ, ನಾನೊಬ್ಬ ಪ್ರೊಫೆಷನಲ್ ವ್ಯಕ್ತಿ. ನಮ್ಮಂತ ವ್ಯಕ್ತಿಗಳು ಇಲ್ಲಿಗೆ ಬರೋ ಅವಶ್ಯಕತೆನೇ ಇಲ್ವಲ್ಲ. ಆದ್ರೆ ಅಲ್ಲಿರೋರು ಕೆಲವು ವಿಷಯಗಳ ಬಗ್ಗೆ ಮಾತಾಡ್ತಿಲ್ಲ ಅಂದ್ರೆ, ಕೆಲವು ವಿಷಯಗಳನ್ನ ಗಮನಿಸಿಲ್ಲ ಅಂತಂದ್ರೆ ಒಬ್ಬ ಸಾಮಾನ್ಯ ಸಿಟಿಸನ್ ಆಗಿ ಎದ್ದು ನಿಂತು ಮಾತಾಡ್ಬೇಕಾಗತ್ತೆ. ಜಾವೇದ್ ಸಾಬ್ ಫಿಲ್ಮ್ ಇಂಡಸ್ಟ್ರಿಯ ತುಂಬಾ ಜನರು ಕೇವಲ ಫಿಲ್ಮ್ನಲ್ಲಿ ಇರ್ತಾರೆ ಅನ್ನೋ ಕಾರಣಕ್ಕೆ ಪಾಪ್ಯುಲರ್ ಆಗಿರ್ತಾರೆ. ಒಬ್ಬರ ನಂತರ ಮತ್ತೊಬ್ರು ರಾಜಕೀಯದ ಅಖಾಡಕ್ಕೆ ಇಳಿತಾ ಇದ್ದಾರೆ. ನೋಡಿ, ಅವರಿಗೆ ರಾಜಕೀಯಕ್ಕೆ ಬರೋಕೆ ಎಷ್ಟು ಹಕ್ಕಿದೆಯೋ ಅಷ್ಟೇ ರಜತ್ ಶರ್ಮಾ ಅವ್ರಿಗೂ ಇದೆ. ಇಲ್ಲ ಅಂದ್ರೆ ನೀವು ಪ್ರಮಾಣ ಮಾಡಿ ನೀವು ರಾಜಕೀಯಕ್ಕೆ ಹೋಗಲ್ಲ ಅಂತ. ನಾನು ನಿಮ್ಗೆ ಪ್ರಮಾಣ ಮಾಡ್ತೀನಿ, ಯಾವತ್ತೂ ಹೋಗಲ್ಲ. ಇದನ್ನ ನಾನು ಮೊದಲೇ ನೀವು ಖಂಡಿತ ಹೋಗ್ತೀರಾ, ನನಗೆ ನಂಬಿಕೆ ಇದೆ. ಇಷ್ಟು ಸುಲಭವಾಗಿ ಯಾರು ವಾದ ಮಾಡ್ತಾರೋ ಅವ್ರು ಖಂಡಿತ ರಾಜಕೀಯಕ್ಕೆ ಹೋಗೇ ಹೋಗ್ತಾರೆ. ಯಾಕಂದ್ರೆ ಕನಿಷ್ಠ ಪಕ್ಷ ನಾನು ನಿಮ್ ತರ ಅಂತೂ ಅಲ್ಲ. ಏನಂದ್ರೆ ಪೊಲಿಟಿಕಲ್ ಪಾರ್ಟಿಗೆ ಕ್ಯಾಂಪೇನ್ ಮಾಡಿ ವಾಪಸ್ ಬಂದು ರಾಜಕೀಯದಲ್ಲಿಲ್ಲ ಅಂತ ಹೇಳೋದಕ್ಕೆ. ಅದ್ರಲ್ಲಿ ತಪ್ಪೇನಿದೆ? ನಾಳೆ ನೀವು ಒಂದು ಪೊಲಿಟಿಕಲ್ ಪಾರ್ಟಿಗೆ ವೋಟ್ ಹಾಕ್ತೀರಾ, ಆಮೇಲೆ ರಾಜಕೀಯದಲ್ಲಿ ಇಲ್ಲ ಅಂತ ಹೇಳ್ತೀರಾ? ಹೀಗೆ ಹೇಳ್ಬೋದಲ್ವಾ? ಕ್ಯಾಂಪೇನ್ ಮಾಡೋ ಹಕ್ಕು ಪ್ರತಿಯೊಬ್ಬ ಸಿಟಿಸನ್ಗೂ ಇದೆ. ನಮಗೆ ಈ ಪಾರ್ಟಿ ಇಷ್ಟ ಅಂತ. ನೋಡಿ, ಏನಾಗುತ್ತೆ ಅಂದ್ರೆ ನಾಳೆ ಯಾವ್ದಾದ್ರೂ ರಾಜಕೀಯ ಪಕ್ಷ ನಿಮ್ಮನ್ನ ರಾಜ್ಯಸಭೆಗೆ ಕಳ್ಸತ್ತೆ, ಮತ್ತೆ ನೀವು ಆರಾಮಾಗಿ ಹೋಗಿ ಕೂತ್ಕೋತೀರಾ. ನಾನ್ ಯಾವತ್ತೂ ಯಾವುದೇ ಪಾರ್ಟಿಗೆ ಮೆಂಬರ್ ಆಗಲ್ಲ. ಆದ್ರೆ ಒಂದ್ ವೇಳೆ ಅವ್ರು ನಿಮ್ಮನ್ನ ರಾಜ್ಯಸಭೆ ಕಳ್ಸಿದ್ರೆ ನೀವು ಒಪ್ಕೋತೀರಾ? ಹೋಗ್ತೀನಿ, ಖಂಡಿತ ಹೋಗ್ತೀನಿ. ಯಾಕೆ ಹೋಗ್ಬಾರ್ದು? ಅಷ್ಟು ದೊಡ್ಡ ಪ್ಲಾಟ್ಫಾರ್ಮ್ ಸಿಗುತ್ತೆ ಅಂದ್ಮೇಲೆ ನಾನ್ ಹೇಳ್ಬೇಕು ಅಂತ ಅನ್ಕೊಂಡಿರೋ ವಿಷಯಗಳನ್ನೆಲ್ಲ ಅಲ್ಲಿಗೆ ಹೋಗಿ ಹೇಳ್ತೀನಿ. ಹಾಗಾದ್ರೆ ಅದು ಒಳ್ಳೇದೇ ಅಲ್ವಾ? ಇಡೀ ದೇಶಕ್ಕೆ ತಲುಪುತ್ತೆ ಆ ವಿಷಯ. ನೋಡಿ, ಈಗ ನಿಮ್ ಪ್ರೋಗ್ರಾಮ್ನ ಎಷ್ಟು ಜನ ನೋಡ್ತಾ ಇದ್ದಾರೋ, ನಾನ್ ಮಾತಾಡ್ತಿರೋದನ್ನ ಕೇಳ್ತಿದ್ದಾರೆ ಅಂದ್ಮೇಲೆ ನನಗೆ ತಾನೇ ಲಾಭ. ನನ್ನ ಮಾತು ಜನರಿಗೆ ತಲುಪಿದೆ. ಮತ್ತೆ ಅದು ನಿಮ್ ಪ್ರೋಗ್ರಾಮ್ಗಿಂತ ದೊಡ್ಡ ಪ್ಲಾಟ್ಫಾರ್ಮು. ಹಾಗಿದ್ಮೇಲೆ ನಾನು ಯಾಕೆ ಅಲ್ಲಿ ಹೋಗ್ಬಾರ್ದು? ಈಗ ಡಿಸೈಡ್ ಆಯ್ತು ಏನಂದ್ರೆ ನೀವು ಪಾರ್ಲಿಮೆಂಟಿಗೆ ಹೋಗ್ತೀರಾ, ನಾನು ಹೋಗಲ್ಲ. ಇಲ್ಲ, ಹಾಗಲ್ಲ. ನೀವ್ ಆತರ ಅನ್ಕೊಂಬಿಡಿ. ನೀವು ಹೇಳಿದ್ರಿ ಅದಕ್ಕೆ ನಾನು ಹೋಗ್ತೀನಿ ಅಂತ ಹೇಳಿದೆ. ಅದು ರಜತ್ ಜಿಯವ್ರು ಹೇಳ್ತಾ ಇದಾರೆ ಅಂತ. ಹಾಗಂತ ನನ್ನ ಹಿಂದೆ ಜನ ಏನ್ ಬಿದ್ದಿಲ್ಲ ಹೋಗು ಅಂತ ಹೇಳೋದಕ್ಕೆ. ಇವತ್ತಿನವರೆಗೂ ನನ್ಗೆ ಯಾರು ಹೇಳಿಲ್ಲ. ಆದ್ರೆ ಈ ಪ್ರೋಗ್ರಾಮ್ ಆದ್ಮೇಲೆ ಖಂಡಿತ ಆಫರ್ ಸಿಗುತ್ತೆ. ಹಾಗಾದ್ರೆ ಸರಿ, ಮಾತಾಡೋಣ ಇದ್ರ ಬಗ್ಗೆ.